ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅನ್ಕೋತಾ ಇದ್ದೀನಿ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡ್ರಿ. ಹಸಿ ಬೆಂಡೆಕಾಯಿ ಚಟ್ನಿ ರೊಟ್ಟಿಗೆ ಭಾರಿ ಮಸ್ತಾಗಿರುತ್ತೆ, ಅಷ್ಟೇ ಟೇಸ್ಟಾಗಿರುತ್ತೆ ರೀ. ಈಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ನಾನು ಕಡಬದ ಕಲ್ಲನ್ನು ತೊಗೊಂಡಿದ್ದೆ, ಅದಕ್ಕೆ ಒಂದರಲ್ಲಿ ಆ್ಯಡ್ ಮಾಡಿರುವಂಥ ಮೆಣಸಿನ್ಕಾಯಿನ ತೊಗೊಂಡಿನಿ, ಒಂದು 8 ಮೆಣಸಿನ್ಕಾಯಿನ ತೊಗೊಂಡಿದ್ದೆ. ಅದಕ್ಕೆ ಕಲ್ಲುಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನೋಡ್ರಿ. ಈಗ ಕಲ್ಲುಪ್ಪು ಯಾಕೆ ಹಾಕ್ತೀನಿ ಅಂದ್ರೆ ಮೆಣಸಿನ್ಕಾಯಿ ಜಲ್ದಿ ಸಣ್ಣ ಆಗಲಿ ಅಂದು ನಾನು ಕಲ್ಲುಪ್ಪನ್ನು ಹಾಕಿ ಕುಟ್ತಾ ಇದ್ದೀನಿ ನೋಡ್ರಿ. ಈ ಥರ ತಿಕ್ಕಿದ್ರೂ ನಡೀತದ. ಕಲ್ಲುಪ್ಪು ಹಾಕಿದ ಮೇಲತ್ತ ಮೆಣಸಿನ್ಕಾಯಿ ಜಲ್ದಿ ಸಣ್ಣ ಆಗ್ತಾವು, ಅದಕ್ಕೋಸ್ಕರ ನಾನು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೆ. ಇದು ರೊಟ್ಟಿಗೆ ಚಪಾತಿಗೆ ಭಾಳ ಜಲ್ದಿ ಆಗೋಂಥ ರೆಸಿಪಿ ಅದ ನೋಡ್ರಿ, ಮತ್ತು ಆರೋಗ್ಯ ಕೂಡ ಒಳ್ಳೆಯದಾಗುತ್ತೆ. ಬರೀ ಬೆಂಡೆಕಾಯಿ ಪಲ್ಯ ಅಂದ್ರೆ ಎಲ್ಲರಿಗೂ ಬೇಸರ ಆಕೈತಿ. ಒಂದು ಸರಿ ಈ ಚಟ್ನಿನ ಟ್ರೈ ಮಾಡಿರಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತೈತಿ ಇದು. ಈಗ ನೋಡಿರಿ, ಮೆಣಸಿನ್ಕಾಯಿ ಎಲ್ಲ ಸಣ್ಣದಾಗೆ ನಾನು ಕುಟ್ಬಿಟ್ಟಿದ್ದೆ. 1 ಸ್ಪೂನ್ದಷ್ಟು ಜೀರಿಗೆನ ಹಾಕಾಕತ್ತೀನಿ. ಜೀರಿಗೆ ಹಾಕಿದ್ರೇ ಇದು ಬಾಯಿಗೆ ರುಚಿ ಕೊಡ್ತೈತಿ, ಅದಕ್ಕೋಸ್ಕರ ನಾನು ಜೀರಿಗೆ ಹಾಕಿ ಸ್ವಲ್ಪ ನಾನು ಕುಟ್ತಾ ಇದ್ದೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಜಲ್ದಿ ಆಗ್ತೈತಿ ನೋಡ್ರಿ ಇದು. ಬಿಸಿ ರೊಟ್ಟಿಗಾಗಲಿ, ಆಮೇಲೆ ಖಡಕ್ ರೊಟ್ಟಿಗಾಗಲಿ, ನಾವು ಯಾವದಕ್ಕೆ ತಿಂದ್ರೂ ಚಲೋ ಇರ್ತೈತಿ. ಆಮೇಲೆ ಚಪಾತಿಗೂ ನಾವು ತಿನ್ಬೋದು. ಏನಿಲ್ಲ ಅಂದರೂ ಒಂದು 3 ನಿಮಿಷದಾಗ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಬೆಂಡೆಕಾಯಿ ತೊಗೊಂಡು ತೊಳೆದು ನಾವು ಕಟ್ ಮಾಡಿ ಇಷ್ಟು ಕುಟ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ, ಬೆಂಡೆಕಾಯಿ ಚಟ್ನಿ ರೆಡಿ ಆಗ್ತೈತಿ. ಈಗ ಬೆಳ್ಳುಳ್ಳಿನ ತೊಗೊಂಡಿದ್ದೆ, 1 ಗಡ್ಡೆಯಷ್ಟು. ನಾನು ಜಜ್ಜಿ ಹಾಕ್ತಾ ಇದ್ದೀನಿ ನೋಡ್ರಿ. ಸಿಪ್ಪಿ ಅಲ್ದ ಸುಲಿದಿಟ್ಟಿದ್ದೆ ನಾನು ಮೊದಲೇನೆ, ಅದನ್ನು ಕೂಡ ಸಣ್ಣಗೆ ಕುಟ್ಟಿನಿ. ಈಗೇನು ನಾವೆಲ್ಲ ಕಟ್ ಮಾಡಿ ಇಟ್ಟಿದ್ದೇವಲ್ಲ ಬೆಂಡೆಕಾಯಿ, ಅವಕೂರ್ನ ತೊಗೊಂಡು ನಾನು ಸ್ವಲ್ಪ ಹಾಕೋತೀನಿ. ಜಾಸ್ತಿ ಒಂದೇ ಸರಿ ಹಾಕೋದಿಲ್ಲ, ಯಾಕಂದ್ರೆ ಚಲ್ತಾವ ಅಂಥೇಳಿ ಸ್ವಲ್ಪ ಸಣ್ಣ ಆದಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನಾನು ಬೆಂಡೆಕಾಯಿನ ಕುಟ್ತೀನಿ ನೋಡ್ರಿ. ಇದು ಏನು ಹುರಿದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇದು ಹಸಿದು ಇರಲಿ, ಪೂರ್ತಿ ಹಸಿದೇನೆ ಚಟ್ನಿ. ಇದು ಬಾಯಿ ತುಂಬ ಟೇಸ್ಟ್ ಕೊಡ್ತದ್ರಿ. ಆಮೇಲೆ ಕೆಮ್ಮ ನೆಗಡಿ ಜ್ವರ ಎಲ್ಲ ಬಂದಿತ್ತು ಅಂದ್ರೆ ತಿನ್ನೋಕೆ ಬಾಯಿ ಎಲ್ಲ ಸ್ವಚ್ಛಾದಂಗೆ ಆಗುತ್ತೆ, ಟೇಸ್ಟ್ ಬರುತ್ತೆ. 1 ಉಳ್ಳಾಗಡ್ಡಿನ ಕಟ್ ಮಾಡಿಟ್ಟಿದ್ದೆ ಸಣ್ಣದಾಗಿ, ನಾನು ಉಳ್ಳಾಗಡ್ಡಿನ ಸೇರಿಸ್ಕೋತಾ ಇದ್ದೀನಿ. ಉಳ್ಳಾಗಡ್ಡಿ ಹಾಕಿದ ಮೇಲತ್ತ ನಾವು ಕುಟ್ಟೋದೇನು ಬೇಕಾಗಿಲ್ಲ, ನೀರು ಬಿಡ್ತೈತಿ. ಸುಮ್ಮನೆ ನಾವು ಕೈ ಆಡಿಸ್ಕೊಂಡ್ರೆ ಸಾಕು ನೋಡ್ರಿ. ಜಾಸ್ತಿ ಪದಾರ್ಥನೂ ಬೇಕಾಗಿಲ್ಲ, ತುಂಬ ಕಡಿಮೆ ಸಮಯದಾಗ ಮಾಡ್ಕೊಳ್ಳೋಂಥ ಚಟ್ನಿ ಅದ. ಬಡ ಮುಂಜಾನೆದ್ದು ತುಂಬ ಬೇಗ ಮಾಡ್ಕೊಳ್ಳೋಂಥ ಚಟ್ನಿ ಅದ ನೋಡ್ರಿ ಇದು. ಮಕ್ಕಳಿಗೇನು ಅಷ್ಟೇ ಬಿಸಿ ರೊಟ್ಟಿ ಮಾಡಿ ಸ್ವಲ್ಪ ಇದ್ರಾಗ ನಾವು ರೊಟ್ಟಿ ಒಳಗೆ ಸುಳ್ಳಿ ಸುತ್ತಿ ಕೊಟ್ರೆ ತಿರ್ಗಾಡ್ಕೊಂಡು ತಿಂದು ಬರ್ತಾರೆ ನೋಡ್ರಿ. ಈಗ ನಾನು ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ, ಕೊತ್ತಂಬರಿನೂ ಹಾಕಿ ಕುಟ್ಟುವುದೆಲ್ಲ ಏನು ಬೇಡ, ಸುಮ್ಮನೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ಅಷ್ಟು ಮಿಕ್ಸ್ ಮಾಡಿದ್ರೆ ಮತ್ತೇನು ಬೇಡ ನೋಡ್ರಿ. ಇವಾಗ ನಾನೆಲ್ಲನೂ ಕೊತ್ತಂಬರಿನ ಒಂದು ಸಣ್ಣ ಸ್ಪೂನ್ ತೊಗೊಂಡು ಅದರಿಂದ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಲಾಳಿ ಆಗಿ ಬರುತ್ತೆ. ಯಾಕಪ್ಪ ಅಂತಂದ್ರೆ ಈ ಬೆಂಡೆಕಾಯಿ ಲಾಳಿ ಇದ್ದೇ ಇರ್ತೈತಿ. ಸ್ವಲ್ಪ ಲಾಳಿ ಬಂದರೂ ಏನಾಗೋಂಗಿಲ್ಲ, ರೊಟ್ಟಿ ಜೋಡಿ ತಿನ್ನುವಾಗ ಹಂಗೇನು ಅನಿಸೋದಿಲ್ಲ. ಸ್ವಲ್ಪ ತಿಟ್ಟರೆ ಸಾಕು, ಲಾಳಿ ಅಂತಲೂ ಅನಿಸೋದಿಲ್ಲ. ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತದ ಅಂತ ಅಂದ್ಕೊಂಡಿದ್ದೀನಿ. ನಾನೆಲ್ಲ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ಕೈ ಆಡಿಸ್ತಾ ಇದ್ದೆ ನೋಡ್ರಿ. ಈಗ ಪೂರ್ತಿ ರೆಡಿ ಆಗಿಬಿಟ್ಟೈತಿ ನೋಡ್ರಿ, ಈ ಥರ ಆಯಿತು. ನಿಮಗೆ ಮ್ಯಾಗ ಒಂದು ಸ್ವಲ್ಪ ಎಳ್ಳು ಬೇಕನ್ಸ್ತಂದ್ರೆ ಹಾಕೋರಿ. ನಾನು ಬಿಳಿ ಎಳ್ಳನ್ನು 1 ಸ್ಪೂನ್ದಷ್ಟು ಎಳ್ಳನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ನಾನು ಯಾವತ್ತೂ ಇಲ್ಲಿ ಹುರಿತಾ ಇಲ್ಲ, ಎಳ್ಳನ್ನು ಹಾಗೆ ಹಾಕ್ಲಾಕತ್ತೀನಿ. ಯಾವತ್ತೂ ಬಾಣೆ ಹಾಕಿಲ್ಲ, ಏನಿಲ್ಲ. ಹಸಿದೇನೆ ಪೂರ್ತಿ ಇದು ಹಸಿ ಚಟ್ನಿ ಅಲ್ವಾ, ಅದಕ್ಕೋಸ್ಕರ ಎಳ್ಳು ಕೂಡ ನಾನು ಹಾಗೆ ಹಸಿದೇನೆ ಹಾಕ್ತಾಯಿದ್ದೀನಿ ನೋಡ್ರಿ. ಅಲ್ಲಲ್ಲಿ ಅವನು ಬಾಯಿ ಸಿಗ್ತಿರ್ತಾವೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬಿಳಿ ಎಳ್ಳು. ಈಗ ನೋಡ್ರಿ, ಚಟ್ನಿ ಪೂರ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ.